ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜನರೇಷನ್ ಕಿಡ್ಸ್ ನೇಮ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಇನ್ ಬಾರ್ನ್ ಬಿಟ್ವೀನ್ 1901 ಟು 1927 ದ ಗ್ರೇಟೆಸ್ಟ್ ಜನರೇಷನ್ ಅಂತ ಹೇಳ್ತಾರೆ. 1901 ಇಂದ 1927 ಒಳಗಡೆ ಬಾರ್ನ್ ಆಗಿರುವಂತಹ ಕಿಡ್ಸ್ಗಳಿಗೆ ಏನಂತ ಕರೀತಾರೆ ಅಂದರೆ ದ ಗ್ರೇಟೆಸ್ಟ್ ಜನರೇಷನ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ 1928 ಇಂದ 1945ನಲ್ಲಿ ಬಾರ್ನ್ ಆಗಿರುವಂಥ ಜನರೇಷನ್ಗೆ ದ ಸೈಲೆಂಟ್ ಜನರೇಷನ್ ಅಂತ ಹೇಳ್ತಾರೆ. ದ ಸೈಲೆಂಟ್ ಜನರೇಷನ್ನು. ನೆಕ್ಸ್ಟು 1946 ಇಂದ 1964 ಒಳಗೆ ಬಾರ್ನ್ ಆಗಿರುವಂಥವ್ರಿಗೆ ಬೇಬಿ ಬೂಮರ್ಸ್ ಅಂತಾರೆ. ಬೇಬಿ ಬೂಮ್ ಜನರೇಷನ್ ಅಂತ ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟು 1965 ಇಂದ 1980 ಒಳಗೆ ಬಾರ್ನ್ ಆಗಿರುವಂಥವ್ರನ್ನ ಜನರೇಷನ್ ಎಕ್ಸ್ ಅಂತ ಕರೀತಾರೆ. ಎಕ್ಸ್ ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟು 1981 ಇಂದ 1996 ಒಳಗಡೆ ಬಾರ್ನ್ ಆಗಿರೋರನ್ನ ಮಿಲ್ಲೇನಿಯಲ್ ಅಂತ ಕರೀತಾರೆ. ಮಿಲ್ಲೇನಿಯಲ್ ಜನರೇಷನ್ನು ಅಥವಾ ಈ ಜನರೇಷನ್ಗೆ ಜನರೇಷನ್ ವೈ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು 1997 ಟು 2012ನಲ್ಲಿ ಬಾರ್ನ್ ಆಗಿರುವಂತಹ ಜನರೇಷನ್ಗೆ ಏನಂತ ಕರೀತಾರೆ ಅಂದರೆ ಜನರೇಷನ್ ಝೆಡ್ ಅಂತ ಕರೀತಾರೆ. ಜನರೇಷನ್ ಝೆಡ್ ಅಂತ ಕರೀತಾರೆ. ನೆಕ್ಸ್ಟು 2013 ಟು 2024ನಲ್ಲಿ ಬಾರ್ನ್ ಆಗಿರೋರಿಗೆ ಜನರೇಷನ್ ಆಲ್ಫಾ ಅಂತ ಹೇಳ್ತಾರೆ. ಆಲ್ಫಾ ಜನರೇಷನ್ನು. ನೆಕ್ಸ್ಟು 2025 ಇಂದ ನೆಕ್ಸ್ಟು ಆನ್ವರ್ಡ್ಸು ಜನರೇಷನ್ ಬೀಟಾ ಫ್ರೆಂಡ್ಸ್. ಜನರೇಷನ್ ಬೀಟಾ. ಸೊ ಇನ್ ಬಿಟ್ವೀನು ಈ ಕ್ವಶನ್ ಯಾಕೆ ಅರೈಸ್ ಆಯಿತು ಅಂದರೆ ಇವಾಗ ನೇಪಾಳದಲ್ಲಿ ದಂಗೆ ಆಯ್ತಲ್ವಾ, ಅಲ್ಲಿ ಪ್ರೊಟೆಸ್ಟ್ ಮಾಡಿದವರು ಏನಾಗಿದ್ರು ಅಂದರೆ ಜನರೇಷನ್ ಝೆಡ್ನವರು ಪ್ರೊಟೆಸ್ಟ್ ಮಾಡಿದ್ರು, ಯಂಗ್ ಜನರೇಷನು. ಸೊ ಹಾಗಾಗಿ ಇದ್ರ ಸುತ್ತ ಹಾಗಾದರೆ ಜನರೇಷನ್ ಯಾವ್ಯಾವ ಜನರೇಷನ್ನಲ್ಲಿ ಯಾರ್ಯಾರು ಬಾರ್ನ್ ಆಗಿದ್ದಾರೆ ಅವ್ರನ್ನ ಏನಂತ ಕರೀತಾರೆ ಅಂತ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.